ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ವ್ಲಾಗ್. ಇವತ್ತು ಬೆಳಗ್ಗೆ ತಣ್ಣೀರು ಸ್ನಾನ ಮಾಡಿದ್ಕೋ ಅದಕ್ಕೋ ಒಳ್ಳೆ ಜೋಶು ಗುರು. ಇವಾಗ ನಮ್ಮಮ್ಮ ತಿಂಡಿ ಈಗ ರೊಟ್ಟಿ ಮಾಡಿಕೊಟ್ಟವ್ರೆ, ರೊಟ್ಟಿ ಜೊತೆಗೆ ಚಟ್ನಿ. ನೆನ್ನೆ ಏನಾಗಿತ್ತು ಅಂದರೆ, ನೆನ್ನೆ ಚಾರ್ಲಿನ ಇಟ್ಕೋಬೇಕಿದ್ರೆ ಬಿಟ್ಟಿದ್ದೆ. ನೆನ್ನೆ ಬೆಲ್ಟಲ್ಲಿ ಕಟ್ಟಾಕಿರಲಿಲ್ಲ. ಬಿಟ್ಟಿದ್ದೀನಿ ಅಂತ ಜೋಶಲ್ಲಿ ನಮ್ಮ ಚಾರ್ಲಿ ಏನು ಮಾಡೋನೆ, ಗಾರ್ಡನ್ಗೆಲ್ಲ ಹೋಗಿ ಮಣ್ಣೆಲ್ಲ ಕೆರೆದು ಇಲ್ಲೆಲ್ಲ ಬಂದು ಗಲೀಜು ಮಾಡೋನೆ. ಆದರೆ ನಮ್ಮಮ್ಮ ಚಾರ್ಲಿಗೂ ಬಿಡ್ತಿಲ್ಲ. ಚಾರ್ಲಿಗೂ ಬೇವರ್ಸಿ ನಾಯಿ ಅಂತ ಬೈತಾರೆ. ಅದಿನ್ನೇನು ಅಷ್ಟೊಂದು ಗಲೀಜ್ ಮಾಡಾಕಿದ್ರೆ ಫುಲ್ ಗಲೀಜ್ ಮಾಡಾಕೋನ. ಇಲ್ಲ, ನಾನು ಎಲ್ಲ ಒರೆಸಿ ಕ್ಲೀನ್ ಮಾಡಿ ಬಂದಿದ್ದು. ಎಲ್ಲ ಮಣ್ಣು ಅಂಟಿದೆ, ಅದೆಷ್ಟು ಕೊಡೋದ್ರು ಹೋಗಲಿಲ್ಲ, ತೊಳಿಬೇಕು. ಈಗಷ್ಟೇ ತೊಳೆದು ಹಾಕಿರೋದು. ಹೌದೌದು ಪಾಪ, ನೀನು ಎಷ್ಟಂತ ಕೆಲಸ ಮಾಡ್ತೀಯ ಹೇಳು. ಗೈಸ್, ಇನ್ನು ಕರೆಕ್ಟಾಗಿ ಇನ್ನು 9 ನಿಮಿಷನ 8 ನಿಮಿಷನ ಐತೆ ನನ್ನ ಬ್ಲಾಗ್ ಬರೋಕ್ಕೆ, ಅಂದರೆ 8 ಗಂಟೆ ಆಗೋಕ್ಕೆ ಸ್ಟಾರ್ಟ್. ಚಿರು, ಅಂಗಡಿಗೆ ಹೋಗಿ ಒಂದು ಅರ್ಧ ಲೀಟ್ರ್ ಮೊಸರು ತಗೊಂಬ. ಚಿರು, ಹೋಗು ಅಂಗಡಿಗೆ ಹೋಗಿ ಮೊಸರು ತಗೊಂಬ. ಮತ್ತೆ ಹೇಳ, ಕಟ್ ಮಾಡ್ತೀಯಾ? ಚಿರು, ಹೋಗು ಅಂಗಡಿಗೆ ಹೋಗಿ ಮೊಸರು ತಗೊಂಬ. ನಗಾಡ್ತಾ ಇದ್ದೀನಿ, ನೀನು ಹಂಗೆ ಅನ್ಬೇಡ, ಸುಮ್ಮನಿರು. ಸ್ಟಾರ್ಟ್. ಬೇವರ್ಸಿ ಯಾವಾಗಲೂ ಕಿವಿಗಕ್ಕಂದು ಸಾಯ್ತೀಯ. ತಾಡಿ, ಇಲ್ಲಿ ನಿನ್ ನೋಡ್ತಿದ್ ಕ್ಯಾಮ್ರಾ. ಈಗ ಇವಾಗ ನೀನು ಹೊಡಿಬೇಕೀಗ. ಇದೊಂದು ಟೇಕ್ ಆಗಲಿ, ಅದಕ್ಕೆ ಕ್ಯಾಮ್ರಾ ಇಲ್ಲ, ಹೊಡೆದಿದ್ದು ಕಾಣದೆ. ಅಯ್ಯೋ ಬೇವರ್ಸಿ, ಯಾವಾಗಲೂ ಇದು ಹಾಕೊಂಡು ಸಾಯ್ತಾ ಇರ್ತೀಯ. ಹೋಗಿ ಮುಚ್ಕೊಂಡು ಓದ್ಕೋ. ಗಾಯ್ಸ್, ಇವಾಗ ಬೆಳಗ್ಗೆ ಟೈಮ್ ಅಂದ್ಕೊಬಿಡಿ. ಇವಾಗ ಟೈಮ್ ಈಗ 6:15 ಸಂಜೆ ಆಗಿರೋದು. ಬೆಳಗ್ಗೆ ಹಿಂಗೆ ವ್ಲಾಗ್ ಶುರು ಮಾಡಾದ್ಮೇಲೆ ಕಾಲೇಜಿಗೆ ಹೋದ್ನ. ಮತ್ತೆ ಕಾಲೇಜಲ್ಲಿ ಏನೋ ವ್ಲಾಗ್ ಏನೂ ಮಾಡಲೇ ಇಲ್ಲ ಗಾಯ್ಸ್. ಏನಕ್ಕಂದರೆ ಸ್ವಲ್ಪ ಈ ಫೀಸ್ ಎಲ್ಲ ಕಟ್ಟೋದೆಲ್ಲ ಸ್ವಲ್ಪ ಪ್ರೋಸೆಸ್ ಎಲ್ಲ ಇತ್ತು. ಅಂದರೆ ಸ್ವಲ್ಪ ಈ ಆಫೀಸ್ಗೆಲ್ಲ ಹೋಗಿ ಅದಿದು ಕೇಳ್ಕೊಬರೋದು, ಅದಿದು ಸ್ಲಿಪ್ಪೆಲ್ಲ ಇಸ್ಕೊಬರೋದೇ ಇವತ್ತು ಸ್ವಲ್ಪ ಆಯಿತು, ಬ್ರೇಕ್ ಪೀರಿಯಡಲ್ಲೆಲ್ಲ. ಸೊ ಆಮೇಲೆ 2 hours ಲ್ಯಾಬ್ ಬೇರೆ ಇತ್ತು. ಆಮೇಲೆ ಲ್ಯಾಬ್ ಎಲ್ಲ ಮುಗ್ದಾದ್ಮೇಲೆ ನಾನು ಡೈರೆಕ್ಟ್ ಕಾಲೇಜಿಗೆ ಮನೆಗೆ ಬಂದೆ. ಇವಾಗ ಜಿಮ್ಮಿಗೆ ಈಗ ಹೊರಟಿದ್ದೀನಿ. ಈಗ ಬರಮ್ಮ, ಇದು ಗೇಟ್ ಹಾಕಪ್ಪ. ಬಂದ ಹುಡುಗ್ಗೆ ಬೈಕ್ ಹೊರಗಡೆನೆ ನೀನು ಇತ್ತು. ಇಲ್ಲ, ಬೇಕು ಅಂತಾನೆ ಕರೆದೆ. ನೀನು ಸ್ವಲ್ಪ ವಾಕ್ ಮಾಡಲಿ ಅಂತ ಸುಮ್ಮನೆ ಮನೆಯಲ್ಲೇ ಕುತ್ಕೊಂಡು ಬರೀ TV ಫೋನ್ ಇಟ್ಕೊತೀಯಲ್ಲ, ಅದಕ್ಕೆ ಸ್ವಲ್ಪ ಕೆಲಸ ಮಾಡಲಿ ಅಂತ. ಗೈಸ್, ಇಲ್ಲ ಗೈಸ್, ನಮ್ಮ ಅಮ್ಮ ತುಂಬಾ ಕೆಲಸ ಮಾಡ್ತಾರೆ. ಬಟ್ ನನ್ನ ಮಗನ ನೆನ್ನೆ ರಾತ್ರಿ ಇದ್ದಕ್ಕಿದ್ದಂಗೆ ಮಳೆ ಗುಡುಗು ಎಲ್ಲ ಬಂದ್ಬಿಡ್ತು ಗುರು. ಓ ಅಮ್ಮ, ಇದೇನು ಬ್ಯಾಗ್ ಇಲ್ಲಿ ಹಿಂಗೆ ಹರ್ಕತೈತಲ್ಲಮ್ಮ, ನೋಡಿಲಿ. ಸ್ಟಿಚ್ ಮಾಡ್ತೀನಿ, ಮಳೆ ಬರ್ಬೋದಲ್ವಾ? ಕಂಬದ ಲೈಟ್ ಹಾಕವ. Thank you. ಗೈಸ್, 1 ನಿಮಿಷ ಗೈಸ್, ಸುಸ್ತು, ಮಾತಾಡೋಕೆ ಹೋಗ್ತಿಲ್ಲ. ಇವತ್ತು ಕಾಲೇಜಲ್ಲಿ ಏನು ವ್ಲಾಗ್ ಮಾಡಲಿಲ್ಲ ಅಂತ ಜಿಮ್ಮಲ್ಲೇ ಮಾಡೋಣ ಅಂದ್ಕೊಂಡೆ. ಬಟ್ ಜಿಮ್ಮಿಗೆ ಬಂದ ಮೇಲೆ ಗೊತ್ತಾಯಿತು, ನಾನು ಕ್ಯಾಮ್ರಾ ಜೊತೆ ಮಾತಾಡಿದ್ರೆ ಸುಮ್ಮನೆ ಟೈಮ್ ವೇಸ್ಟ್ ಆಗುತ್ತೆ, ಈ ಕಡೆ ಜಿಮ್ ಮಾಡಲ್ಲ ಅಂತ ಅಂದ್ಕೊಂಡ. ಅಪ್ಪ ಮಾತಾಡೋಕ್ಕೆ ಆಗ್ತಿಲ್ಲ ಗುರು. ಅದಕ್ಕೆ ನನ್ನ ಪಡಿಗೆ ಜಿಮ್ ಮಾಡ್ಕೊಂಡು ಹೋದೆ, ಜೊತೆಗೆ ಬರೀ ಹಂಗಂಗೆ ಒಂದೊಂದು ವೀಡಿಯೋ ಮಾಡ್ಕೊಂಡು ಹೋದೆ. ಇವತ್ತು ನಾನು ಮಾಡಿದ್ದು ಚೆಸ್ಟ್ ಮತ್ತು ಟ್ರೈಸಿಪ್ಸು. ಆಮೇಲೆ ಇಲ್ಲಿ ಮೇಲ್ಗಡೆ ಬಂದ್ಬಿಟ್ಟು ಅಲ್ಲಿ ರೋಪ್ ಕಾಣಿಸಿದ್ಯಲ್ಲ, ಇವಾಗ ತಾನೇ ನೀವು ನೋಡಿದ್ರಲ್ಲ, ಅದಕ್ಕೆ ಸ್ವಲ್ಪ ವೆಯ್ಟ್ಸ್ ಹಾಕೊಂಡು ಅದರಲ್ಲಿ ಏನು ಒಂದು 60-70 kg ಇರ್ಬೋದು ಅದರಲ್ಲಿ ವೆಯ್ಟ್ಸು. ಫಸ್ಟ್ ಪುಲ್ ಮಾಡೋದು, ಹೆಂಗೆ ಎಳಿಯೋದು, ಎಳ್ದಾದ್ಮೇಲೆ ಇಲ್ಲಿವರೆಗೆ ತಗೊಂಡು ಬಂದಾದ್ಮೇಲೆ ಮತ್ತೆ ಅದನ್ನ ದೂಕೋದು. ಎಳ್ಯೋದು ಹೆಂಗೋ ಎಳಿಬೋದು, ಬಟ್ ದೂಕೋದಿದೆಯಲ್ಲ ಹೆವಿ ಕಷ್ಟ ಗುರು. ಹೊಟ್ಟೆ ಎಲ್ಲ ಹೆಂಗಾಗುತ್ತೆ ಅಂದರೆ ನೋಡಕ್ ಮೋಸ್ಟ್ಲಿ ಈಸಿ, ಬಟ್ ಮಾಡಕ್ ಮಾತ್ರ ಸಾಕಾದ ಕಷ್ಟ. ಇವಾಗ ಅಂತೂ ಫೈನಲ್ ಆಗಿ ಎಲ್ಲ ಮುಗೀತು ಗೈಸ್ ಜಿಮ್ ಎಲ್ಲ. ಟೈಮ್ ಈಗ 8 ಗಂಟೆ ಆಗೈತೆ. ಇಲ್ಲಿ ನಾನು ಒಬ್ಬನೇ ಇದ್ದೀನಿ,
ಕಾರ್ಡಿಯೋ ಮಾಡೋ ಜಾಗದಲ್ಲಿ ನಾನು ಒಬ್ಬನೇ ಇದ್ದೀನಿ. ಸಕ್ಕತ್ತಾಗೈತೆ ಇವತ್ತೊಂದು ವರ್ಕೌಟು. ಅದು ಬಂದಿದ್ದು ಒಂದು 6 ಗಂಟೆಗೆ ಬಂದೆ. 2 ಅವರ್ಸ್ ಕ್ಲೀನಾಗಿ ಆಗೈತೆ. ಸೊ ಈಗ ಬನ್ನಿ, ಈಗ ಶೂಸ್ನ ಚೇಂಜ್ ಮಾಡ್ಕೊಂಡು ಈಗ ಮನೆ ಕಡೆಗೆ ಹೋಗೋಣ. ಗೈಸ್ ಶೂಸ್ ಎಲ್ಲ ಬದಲಾಯಿಸ್ಕೊಂಡ. ಇವಾಗ ಕಾಲು ಎಷ್ಟು ನೋವು ಅಂದರೆ ಈಗ ಲೆಗ್ಸ್ ಮಾಡ್ತೀವಲ್ಲ ಆ ಥರ ನೋವ್ತೈತೆ ಗುರು. ತೊಡೆ ಇಲ್ಲ. ನನ್ನ ಅಜ್ಜಿ ಇನ್ನೇನಾದರೂ ಲೆಗ್ಸ್ ಏನಾದ್ರು ಮಾಡಿದ್ದಿದ್ರಂತೂ ಇನ್ನೂ ಸಖತ್ ಪೇಯ್ನ್ ಬರೋದು ಕಾಲೆಲ್ಲ. ನನ್ನ ಮಗನ ನಾನು ಲೆಗ್ಸ್ ಮಾಡಿ ಎಷ್ಟು ದಿನಗಳಾಯ್ತು, ಮಾಡೇ ಇಲ್ಲ, ಮಾಡಬೇಕು. ಗೈಸ್ ಜಿಮ್ಮಿಂದ ಬಂದ ತಕ್ಷಣ ಈ ಹೆಡ್ಫೋನ್ ಏನೈತೆ ಎಲ್ಲೂ ಇಡಲ್ಲ ಗುರು. ಇದು ಬಾಕ್ಸ್ ಒಳಗಡೆನೆ ಹಾಕ್ಬಿಟ್ಟು ಇಡ್ತೀನಿ. ಏನಕ್ಕಂದ್ರೆ ಇದು ಎಲ್ಲೂ ಇಡೋಕ್ಕೂ ಅಂತ ಜಾಗನೇ ಇಲ್ಲ ಮನೇಲಿ. ಅದಕ್ಕೆ ಏನು ಮಾಡ್ತೀನಿ, ಅದ್ರ ಬಾಕ್ಸ್ ಒಳಗಡೆನೆ ಹಾಕ್ಬಿಟ್ಟು ಇಡ್ತೀನಿ ಆರಾಮಾಗಿ. ಅದು ಅಂಡೆ ಆಫ್ ಮಾಡಿಲ್ಲ. ಅಂಡೆ ಒಂದು ನಿಮಿಷ ನಿಮ್ಮ ಬಗ್ಗೆ ಏನೇ ಹೇಳ್ತೀನಿ ವ್ಯೂವರ್ಸಿಗೆ. ಗೈಸ್ ನಮ್ಮಮ್ಮ ಸೊಪ್ಪಿನ ಸಾಂಬಾರು ಮಾಡಿದ್ರ. ಅದು ಎಷ್ಟು ದಿನ ನೆಡ್ಸಿದ್ರೆ ಹೇಳಿ ಆ ಸೊಪ್ಪಿನ ಸಾಂಬಾರು? 3 ದಿವಸ. ಪಪ್ಪನೇ ಹೇಳಿದ್ದು ಚೆನ್ನಾಗಿದೆ ಇದು. ಅಪ್ಪ ಹಂಗಂತ 3 ದಿವಸ. ಇವಾಗ ಏನು ಮಾಡಿದ್ಯಾ? ಓ ಪಜ್ಜಿ ಸಾಂಬಾರು. ಮಜ್ಜಿಗೆನಾ? ಪಪ್ಪ ನೀವೇ ಹೇಳಿದ ಅಮ್ಮಂಗೆ ಸೊಪ್ಪಿನ ಸಾಂಬಾರು ಇಡು ಅಂತ. ಹಾಂ, ಮತ್ತು ನೀವೇನು ಅನ್ಕೊಂಡ್ರಿ? ಮಜ್ಜಿಗೆ ಸಾಂಬಾರು ಮಾಡಕ್ಕೆ ಹಾಂ, ನಾನು ಏನಂದ್ರೆ ಗೊತ್ತಾ, ಮಜ್ಜಿಗೆಗೆ ಸಾಂಬಾರು ಮಾಡ್ತೀಯಲ್ಲ, ಅದು ಅಂಡೆ ಆದ್ರೆ ಆಫ್ ಮಾಡ ಆಮೇಲೆ ಕೇಳಲ್ಲ. ಅದಕ್ಕೆ ಮೂಲಂಗಿ ಹಾಕು. ಮೂಲಂಗಿ ಜಜ್ಜಿ ಮೂಲಂಗಿ ಹಾಕು ಸೊಪ್ಪಿನ ಸಾಂಬಾರ್ಗ. ಅಲ್ಲ, ಮಜ್ಜಿಗೆ ಸಾಂಬಾರು ಇದಕ್ಕ ಹಂಗೆ ಯಾರು ಪಪ್ಪ ಮಾಡ್ತಾರೆ ಜಜ್ಜಿ? ಚೆನ್ನಾಗಿರುತ್ತೆ ಜಜ್ಜಿ ಮೂಲಂಗಿ ಅಂತ. ಹೌದಾ? ಗೈಸ್ ನೋಡಿ ನಮ್ಮ ಅಪ್ಪಂಗುವ ನೀವೆಲ್ಲ ಹೆಸರೇ ಕೇಳಿಲ್ವಲ್ಲ ಅಲ್ವಾ? ಮಾಡಾರೆ ಕೇಳ್ತೀವಪ್ಪ, ಅಮ್ಮ ಮಾಡೋದೇ ಇಲ್ವಲ್ಲ. ಹೇಳಿ, ಅಮ್ಮಂಗೆ ಗೊತ್ತಿದ್ರೆ ತಾನೆ. ಮರ್ತೇವೈತೆ ಅಮ್ಮ, ಗೊತ್ತಿಲ್ವಾ? ಆಫ್ ಮಾಡಮ್ಮ, ಈ ಬ್ಲಾಗ್ ಮಾಡ್ತಿಲ್ವಾ? ಗೈಸ್ ನಾಳೆ ಬೇರೆ ಅಕ್ಟೋಬರ್ 2. ಹ್ಯಾಪಿ ಗಾಂಧಿ ಜಯಂತಿ ಎಲ್ರಿಗೂ. ನಾಳೆ ಕೇಕ್ ಕಟ್ ಮಾಡೋಣ ಗಾಂಧೀಜಿಗೋಸ್ಕರ. ಗೈಸ್ ನಮ್ಮ ಅಮ್ಮ ನೋಡಿ, ಅಲ್ಲ ಇವಾಗ ಟೈಮ್ ನೋಡಿ ಇಲ್ಲಿ 9:15 ಆಗೈತೆ. ಇವಾಗ ಹೋಗಿ ಬಟ್ಟೆ ಒಣೆಯಾಕೋ ಅಂತ ಹೋಗಿ ಹೇಳ್ತವ್ರಪ್ಪ. ನಾಳೆ ಒಣಗ್ತೀನಿ ಬಿಡಮ್ಮ, ನಾಳೆ ರಜಾ ಕಣಮ್ಮ. ರಾತ್ರಿ ಹೊತ್ತು ಬಟ್ಟೆ ಒಣಕ್ಬಾರ್ದು, ಅದು ನಿಂಗೂ ಗೊತ್ತು ತಾನೆ. ನಾಳೆ ರಜಾ, ಅದಕ್ಕೆ ನಾಳೆ ಸುಮಾರು ಕೆಲಸ ಮಾಡಿಸ್ಕತಿಯಲ್ವಾ? ಗೈಸ್ ನೋಡಿ ನಾಳೆ ರಜಾ ಅಂತ ನಮ್ಮಮ್ಮ ನೋಡಿ, ಹೋಗು ಬಾತ್ರೂಮ್ ತೊಳಿ, ವಾಶ್ರೂಮ್ ಮನೆ ತೊಳಿ, ಇದು ತೊಳಿ, ಇದು ಹೋಗಿ ಒಣೆ ಹಾಕು. ನಾಳೆ ನಂಗೆ ಕೆಲ್ಸಗಳೈತೆ, ಮನೇಲಿರಲ್ಲ ನಾನು. ಗೈಸ್ ಹಂಗಂತ ಒಬ್ರು ಕಮೆಂಟ್ ಹಾಕಿದ್ರು, ಬ್ರೋ ಮೀಸೆ ಗಡ್ಡ ಸ್ವಲ್ಪ ನಾನು ಟ್ರಿಮ್ ಮಾಡಿ ಅಂತ. ಆಕ್ಚುಲಿ ನೆನ್ನೆನೂ ಅನ್ಕೋತಿದ್ದೆ ಟ್ರಿಮ್ ಮಾಡಬೇಕು ಅಂತ, ಬಟ್ ನೆನ್ನೆ ಸೋಮವಾರ ಅಲ್ವಾ, ಅದಕ್ಕೆ ಮಾಡಲಿಲ್ಲ. ನಾಳೆ ಮಂಗಳವಾರ, ಅಂದರೆ ಮಂಗಳವಾರದತ್ತು ಯಾರು ಮಾಡೋದು ಇಲ್ಲ. ಅದಕ್ಕೆ ಅದ್ಲೆ ನಾಳೆ ಹೋಗಿ ಇದು ಮಾಡ್ಲಾ ಗಡ್ಡ ಮೀಸೆ ಶೇಪು. ನಾಳೆ ಮಾಡ್ಬೋದು ಕಣಮ್ಮ. ಬೇಡ, ಗುರುವಾರ ಹೋಗುವಂತೆ. ಗುರುವಾರ ಕಾಲೇಜ್ ಮತ್ತೆ ನಾನು ಇನ್ಯಾವ್ದು ಮಾಡ್ತೀನೋ. ಅದು ಈ ಸಲ ಸ್ವಲ್ಪ ನಾನೇ ಮಾಡ್ಕೊತಿದ್ದೆ, ಈ ಸಲ ಸ್ವಲ್ಪ ಬೇರೆ ಥರ ಮಾಡ್ಸೋಣ ಅಂತ ಅನ್ಕಣ್ಣ. ಅದಕ್ಕೆ ಆಮೇಲೆ ನಾನು ಇಲ್ಲಿ ಮಾಡಕ್ಕೆ ಹೋಗಿ ಆಮೇಲೆ ಗಿಡ್ವಟ್ ಏನಾರು ಆಗ್ಬಿಟ್ರೆ ಆಮೇಲೆ ಫುಲ್ ತಗೋಬೇಕು. ಆಮೇಲೆ ಸುಮ್ಮನೆ ನೀನು ವಿಡಿಯೋ ಆಗಿರಲ್ಲ, ಇಲ್ಲಿ ಬಂದು ತಲೆ ತಿಂತೀಯಾ? ಅದೇ ಅದಕ್ಕೆ ವ್ಲಾಗರ್ ಅನ್ನೋದು. ಬೆಳಗ್ಗೆ ಕಾಲೇಜಲ್ಲಿ ಕೆಲಸ ಇತ್ಕಣಮ್ಮ, ಅದಕ್ಕೆ ವಿಡಿಯೋ ಆಗಲಿಲ್ಲ ಬೆಳಗ್ಗೆ. ಇಲ್ಲ ಅಂದ್ರೆ ಮಾಡ್ಕೊತಿರ್ಲಿಲ್ವ ನಾನು ಕಾಲೇಜಲ್ಲಿ. ನಾಳೆ ಒಣಗ್ತೀನಿ ಬಿಡ, ಬೆಳಗ್ಗೆ ಒಣಗ್ತೀನಿ ಬಿಡ. ಕತ್ಲೆ ಮೇಲ್ಗಡೆ ಮನೇಲಿ ಹೋಗಮ್ಮ ಸುಮ್ಮನೆ. ಬೆಳಿಗ್ಗೆ ಒಣಗ್ತೀನಿ ಬಿಡಮ್ಮ. ಏನಾಗುತ್ತೆ ಬೆಳಿಗ್ಗೆ ಒಣ ಹಾಕಿದ್ರೆ? ಬೇಡ ಕಣ, ಹೋಗ ಸುಮ್ಮನೆ. ಅಮ್ಮ ಇಷ್ಟೊದ್ನಲ್ಲಿ ಮೇಲ್ಗಡೆ ಮನೆಗೆ ಹೋಗಕ್ ಭಯ ಕಣ. ಆಫ್ ಮಾಡಲ್ಲ, ನೀನ್ ಬೈತಿ ಆಮೇಲೆ ಆಫ್ ಮಾಡಿದಾಗ. ಗೈಸ್ ನಾವಮ್ಮ ಹೆಂಗೆ ಅಂದರೆ ವಿಡಿಯೋ ಮಾಡ್ತಿರ್ಬೇಕಾದ್ರೆ ಅಷ್ಟು ಬೈಯಲ್ಲ, ಬೈತಾರೆ ಅಷ್ಟು ಬೈಯಲ್ಲ. ವಿಡಿಯೋ ಆಫ್ ಮಾಡಾದ್ಮೇಲೆ ಅಯ್ಯೋ ಬೇವರ್ಸಿ ಕಚ್ಚಡ ಮುಂಡೆದೆ ಹಂಗೆ ಮುಂಡೆದೆ ಅಂತಾರೆ. ಅವ್ವ ಬೆಳಗ್ಗೆ ಆರಾಮಾಗಿ ಒಡೆ ಹಾಕ್ತೀನಿ ಸುಮ್ಮನೆ. ಮುಚ್ಕೊಂಡು ಹೋಗು. ನಾಳೆ ಅಮಾವಾಸ್ಯೆ, ನಾಳೆ ಅಮಾವಾಸ್ಯೆ. ಒಂದ್ ಕೆಲಸ ಮಾಡಲ್ಲ ನೀನು. ನಿನ್ ಕೆಲಸ ನಾನು ₹1 ಇದ್ದಲ್ಲ 10 ಪೈಸೆದು ಮಾಡಲ್ಲ. ನಡಿ ಇಷ್ಟೊತ್ನಲ್ಲಿ. ಸರಿ ಸರಿ, ಈಗ ನಾವು ಆ ಮಿಲ್ಕ್ ಶೇಕ್ ಮಾಡ್ಕೊಡು, ನಾನು ಹೋಗಿ ಒಣೆ ಹಾಕ್ತೀನಿ. ಆಯ್ತು ಹೋಗು. ಅವಾಗಿನ ಒಪ್ಕೊಂಡಲ್ಲಮ್ಮ ಬೆಳಗ್ಗೆ ಹೋಗೋಣ ಯಾಕೋ ಅಂತ. ಯಾವಾಗ ವಿಡಿಯೋದಲ್ಲಿ ಐತೆ ತೋರಿಸ್ಲಾ? ಇಡ್ಲಿ ಫಸ್ಟ್ ಮುಚ್ಕೊಂಡು ಅಂತ. ಗೈಸ್ ಅಂತೂ ಫೈನಲ್ ಆಗಿ ಮೇಲ್ಗಡೆ ಮನೆಗೆ ಬಂದೆ ಗುರು, ಬಟ್ಟೆ ಒಣೆಕನ ಅಂತ ಅಂದ್ಬಿಟ್ಟು ನಮ್ಮಮ್ಮ ಸಾಕಾದ ಬೈದ್ಬಿಟ್ರು. ಅಂದ್ರೆ ವಿಡಿಯೋ ಎಲ್ಲ ಆಫ್ ಆದ್ಮೇಲೆ ಏನು ಬೈಲಿಲ್ಲ, ನಾನೇ ಎತ್ಲಾಗಿ ಬಟ್ಟೆ ತಗೊಂಡ್ಬಿಟ್ಟು ಬಂದೆ. ಇನ್ನೇನು ಕೆಲಸ ಅಲ್ವಾ ಏನಂತ. ಆಮೇಲೆ ನೋಡಿ ಈ ಸಣ್ಣ ಸಣ್ಣ ವಿಚಾರದಲ್ಲಿ ಲೇಜಿ ಅಂದರೆ ಹೆಂಗೆ ಹೇಳಿ, ಆಮೇಲೆ ಮುಂದೆ ಇನ್ನೂ ತುಂಬಾನೇ ಲೇಜಿ ಆಗ್ತೀನಿ. ಸೊ ಅದಕ್ಕೆ ಅದನ್ನ ಒಂದೊಂದು ತಲೆಯಲ್ಲಿ ಇಟ್ಕೊಂಡು ಅತ್ಲಾಗಿ ಬೇಗ ಬಟ್ ಅಂತ ಬಂದೆ, ಬಟ್ಟೆ ತಗೊಂಡು ಬಂದೆ. ಈಗ ಬೇಗ ಬಟ್ಟೆ ಒಣೆ ಹಾಕೋಣ ಗೈಸ್. ಅದು ಬೇರೆ ಈಗ ಹೆಡ್ಫೋನ್ ತಗೊಂಡು ಬಂದಿದ್ದೀನಿ, ಸಾಂಗ್ ಕಲ್ಕೊಂಡು ಬಟ್ಟೆ ಒಣೆ ಹಾಕೋಣ ಅಂತ.
ಗೈಸ್ ಅಂತೂ ಫೈನಲ್ ಆಗಿ ಬಟ್ಟೆ ಎಲ್ಲ ಒಣಗೆಲ್ಲ ಆಯ್ತು ಗೈಸ್. ಇವಾಗ ಏನೋ ಇದು ಕಮೆಂಟ್ಗಳಿಗೆ ಈಗ ರಿಪ್ಲೈ ಮಾಡೋಣ ಅಂತ ಅನ್ಕೊಂಡೆ. ಸೊ ಬನ್ನಿ ಗೈಸ್, ಇವತ್ತಿನ ಬ್ಲಾಗಿಗೆ ಕಮೆಂಟ್ಗಳು ಏನೇನು ಬಂದಿದೆ ಅಂತ ಚೆಕ್ ಮಾಡ್ಕೊಂಡು ಹೋಗೋಣ. ಭರತ್ ಗೇಮಿಂಗ್ ಅನ್ನೋರು ಹಾಕೋರೆ, ಬ್ರೋ ಥ್ಯಾಂಕ್ ಯು ನನ್ನ ಕಮೆಂಟ್ ಓದಿದ್ಕೆ, ನಿಮ್ಮ ಬ್ಲಾಗ್ಸ್ಗೆ ವೆಯ್ಟ್ ಮಾಡ್ತಿರ್ತೀನಿ ಬ್ರೋ ನಾಳೆ 8 ಗಂಟೆಗೆ ಅಂತ ಹಾಕೋರೆ. ಗೈಸ್ ಥ್ಯಾಂಕ್ ಯು ಎಲ್ಲ ಹಾಕಕ್ಕೆ ಹೋಗ್ಬಿಡಿ ಗುರು. ಆ್ಯಕ್ಚುಲಿ ನಾನು ನಿಮಗೆ ಥ್ಯಾಂಕ್ ಯು ಹೇಳಬೇಕು, ಏನಕ್ಕಂದರೆ ನೀವು ವಿಡಿಯೋ ನೋಡಿ ನಿಮ್ಮ ಟೈಮನ್ನು ತಗೊಂಡು ಕಮೆಂಟ್ ಮಾಡ್ತೀರಾ, ಅದಕ್ಕೆ ನಾನು ನಿಮಗೆ ಥ್ಯಾಂಕ್ ಯು ಹೇಳಬೇಕು. ಲಲ್ಲಿ ಈಸ್ ರೈಟ್, KAS ಎಕ್ಸಾಮ್ ಡೇಟ್ ಫಿಕ್ಸ್ ಆಗಿಲ್ಲ, ಸಾಗರ್ ಅನ್ನೋರು ಹಾಕಿರೋದು. ಬ್ರೋ ಟೆಲ್ ಯುವರ್ ಅಪ್ಪ ಆ್ಯಂಡ್ ಅಮ್ಮ ವಿಡಿಯೋ ತಮಿಳ್ನಾಡಿನಿಂದ ನೋಡ್ತಾ ಇದ್ದೀನಿ ಅಂತ ಹೇಳಿ ವಿಡಿಯೋ ಮಾಡು ಗುರು. ಓ ಸಂತೋಷ್ ರೆಡ್ಡಿ ಅವರೇ, ಓಕೆ ಹೇಳ್ತೀನಿ ಬ್ರೋ. ನಿಮ್ದು ಹೈಟ್ ಎಷ್ಟು? 5'8" ನನ್ನ ಹೈಟ್ ಬ್ರೋ. ಟುಡೇ ಮೈ ಬರ್ಡೇ ಕಲ್ಲೇಶ್. ಹ್ಯಾಪಿ ಬರ್ಡೇ ಕಲ್ಲೇಶ್ ಅವರೇ, ಖುಷಿಯಾಗಿರಿ, ನಗ್ತಾ ಇರಿ ಬ್ರೋ. ರಾಘು ಅವರ ಮನೆ ಬಾಡಿಗೆನ ಅಥವಾ ಸ್ವಂತನ ಮನೆ ಅಂತ ಹಾಕೋರೆ ತಿಪ್ಪೇಶ್ ಅವರು. ಆಕ್ಚುಲಿ ಅವ್ರು ಇರೋದು ಬಾಡಿಗೆ. ಬ್ರೋ ನಿಮ್ಗೆ ಯಾವ ಟಾಪಿಕ್ ಮೇಲೆ ಪ್ಯಾಷನ್ ಇದೆ? ಲವ್ ಫ್ರಮ್ ಬ್ಯಾಂಗ್ಳೂರ್. ನಂಗೆ ಟ್ರಾವೆಲಿಂಗು ಗುರು, ನಿಜ ಟ್ರಾವೆಲಿಂಗು ಮತ್ತೆ ಬೈಕ್ ರೈಡಿಂಗು. ಬ್ರೋ ಕಾರ್ ರಿವ್ಯೂ ಮಾಡಿ ಬ್ರೋ. 4 ಬ್ಲಾಗ್ಸ್ ಇಂದ ಕೇಳ್ತಿದ್ದೀನಿ, ಯು ಆರ್ ಬಿಗ್ ಫ್ಯಾನ್. ಅದೇ ಕಾರ್ ರಿವ್ಯೂ ಮಾಡ್ಬೇಕು ಅಂದಾಗ ಕಾರು ಎಲ್ಲರೂ ಹೊರಗಡೆ ತೆಗಿಬೇಕು ಗುರು. ಸುಮ್ಮನೆ ಈಗ ಶೆಡ್ಡಲ್ಲಿ ನಿಂತಿರ್ಬೇಕಿದ್ರೆ ಅಲ್ಲಿಗೆ ಹೋಗಿ ವಿಡಿಯೋ ಮಾಡಿದ್ರೆ ಚೆನ್ನಾಗಿರಲ್ಲ, ಅದಕ್ಕೆ ಕಾರ್ ತೆಗ್ದಾಗ ಬೇಕಾದ್ರೆ ರಿವ್ಯೂ ಮಾಡೋಣ. ಬ್ರೋ ನಿಮ್ ಬರ್ತ್ಡೇ ಯಾವಾಗ? ನನ್ನ ಬರ್ತ್ಡೇ ಜನವರಿ 17ಕ್ಕೆ. ಅಮ್ಮನ ಹತ್ರ ಬಿರಿಯಾನಿ ರೆಸಿಪಿ ಮಾಡಿಸಿ ಬ್ರೋ. ಓಕೆ ಮಾಡ್ಸೋಣ ಬ್ರೋ. ಎಲ್ಲದಕ್ಕೂ ಬರೀ ಮಾಡೋಣ ಅಂತ್ಯ, ಆದ್ರೆ ಮಾಡೋದೇ ಇಲ್ಲ ಜ್ಯೇಷ್ಠ. ಇಲ್ಲ ಗುರು ಮಾಡ್ಬೇಕು, ಬಟ್ ಏನ್ ಗೊತ್ತಾ, ಈಗ ನೀವೇ ಕಮೆಂಟ್ ಆಗಿದ್ದೀರಾ. ಎಕ್ಸಾಂಪಲ್ RX ವಿಡಿಯೋ, ಬುಲೆಟ್ ವಿಡಿಯೋ, ಲೂನೋ ವಿಡಿಯೋ ಅಂಡ್ ಕಾರ್. RX ವಿಡಿಯೋ RX ಇಂದ ತೆಗ್ದಾಗ ಮಾಡಬೇಕು. ಬುಲೆಟ್ ವಿಡಿಯೋ ನಾನು ಆಲ್ಮೋಸ್ಟ್ ಮಾಡಿದ್ದೀನಿ, ಅದರಲ್ಲಿ ನಿಮ್ಗೆ ಏನಾದ್ರು ಡೌಟ್ ಇದ್ರೆ ಹೇಳಿ, ಬೇಕಾದ್ರೆ ಮಾಡೋಣ. ಬ್ರೋ ಐ ಆಮ್ ಅ ಫ್ಯಾನ್ ಆಫ್ ಯುವರ್ ಡ್ಯಾಡ್ಸ್ ಬೈಕ್ ಕಲೆಕ್ಷನ್, ಲವ್ ಫ್ರಮ್ ದುಬ್ಲಿನ್ ಐಲ್ಯಾಂಡ್. ಹೀಗೆ ಒಳ್ಳೆ ವ್ಲಾಗ್ಸ್ ಮಾಡ್ತಾ ಇರಿ. ವರುಣ್ ಅನ್ನೋರು ಹಾಕಿರೋದು. ಥ್ಯಾಂಕ್ ಯು ಸೋ ಮಚ್ ವರುಣ್ ಅವರೇ, ಥ್ಯಾಂಕ್ ಯು. ಹಿಂಗೆ ಸಪೋರ್ಟ್ ಮಾಡಿ ಗೈಸ್. ಇಷ್ಟ ಆಗಿತ್ತು ಗೈಸ್ ಕಮೆಂಟ್ಗಳು. ಇವತ್ತಿನ ಇವಾಗಲೂ ಏನ್ ಜಾಸ್ತಿ ಅಂತ ಕಮೆಂಟ್ಗಳು ಏನೂ ಬಂದಿರಲಿಲ್ಲ ಗೈಸ್. ಇನ್ನೇನಾದ್ರು ಡೌಟ್ಸ್ ಏನಾದ್ರು ಇದ್ರೆ ಗೈಸ್ ಕಮೆಂಟ್ ಮಾಡಿ, ಅದಕ್ಕೆ ಉತ್ತರ ಕೊಡೋಣ ಗೈಸ್. ಇನ್ನೇನೀಗ ಬಟ್ಟೆ ಎಲ್ಲ ಒಣಗೆಲ್ಲ ಆಯ್ತು. ಎಷ್ಟು ಶೆಕೆ ಆಗ್ತೈತೆ ಅಂದ್ರೆ ಎವಿ ಶೆಕೆ ಗುರು, ಸಕ್ಕ ಸ್ವೆಟ್ ಆಗ್ತಿದ್ದೀನಿ ನಾನಂತೂ ಗೈಸ್. ನಮ್ಮ ಅಪ್ಪ ಇಲ್ಲಿ ಆಲ್ರೆಡಿ ಇಲ್ಲಿ ಊಟ ಮಾಡ್ಕೊಂಡು ಬಿಗ್ ಬಾಸ್ ನೋಡ್ಕೊಂಡು ಕೂತವ್ರೆ. ಹಾಗಂತ ಪಾಪ ಇವತ್ತಿನ ಬ್ಲಾಗಲ್ಲಿ ಕಮೆಂಟ್ ಹಾಕಿದ್ರು, ತಮಿಳ್ನಾಡು ಇಂದ ನಾನು ನೋಡ್ತಿದ್ದೀನಿ ಬ್ರೋ, ಒಂದ್ಸಲ ನಿಮ್ಮ ಅಪ್ಪ ಅಮ್ಮಂಗೆ ತಿಳಿಸಿ ಅಂತ. ಸಂತೋಷ್ ತಮಿಳ್ನಾಡಿಂದ ನೋಡ್ತಾರೆ. ಥ್ಯಾಂಕ್ ಯು ಸಂತೋಷ್ ಅವರೇ, ತಮಿಳ್ನಾಡಿಂದ ನೋಡ್ತೀನಿ ಅಂತ ಹೇಳಿದೀರಾ. ನಾವ್ ಅಮ್ಮ ಇಲ್ಲಿ ಫೋನ್ ನೋಡ್ಕೊಂಡು ಇಲ್ಲಿ ಊಟ ಮಾಡ್ ಬಾ, ಬಿಗ್ ಬಾಸ್ ನೋಡ್ ಬಾ ಎದಳೀಗ. ಮತ್ತೆ ನಾನಿಲ್ಲಿ ಅಡ್ಗೆ ಮನೇಲಿ ಫೋನ್ ನೋಡ್ಕೊಂಡು ತಿಂತಿರ್ಬೇಕಾದ್ರೆ ಏನಂತೀಯ? ಇದು ಈ ಸಾಂಬಾರ್ ವಿಡಿಯೋದಲ್ಲಿ ಸ್ವಲ್ಪ ವೈಟ್ ಕಲರ್ ಕಾಣಿಸ್ತೈತೆ, ಬಟ್ ಗ್ರೀನ್ ಕಲರ್ ಐತಿದು. ಬನ್ನಿ ಸಂತೋಷ್ ಅವರೇ ಊಟ ಮಾಡೋಣ. ತಮಿಳ್ನಾಡಿಂದ ನೋಡ್ತೀನಿ ಅಂತ ಹೇಳಿದಿರಾ, ತುಂಬಾ ಧನ್ಯವಾದಗಳು. ಸರಿಯಾಗಿ ವ್ಲಾಗ್ ಎಂಡ್ ಮಾಡೋಣ. ಇಲ್ಲಿವರೆಗೆ ವ್ಲಾಗ್ ನೋಡಿದ್ರೆ ಲೈಕ್ ಮಾಡಿ, ಚಾನಲ್ಗೆ ಸೂಪರ್ ಆದರೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಬೆಳಗ್ಗೆ 8 ಗಂಟೆಗೆ ಸಿಗ್ತೀನಿ ಗೈಸ್. ಅಲ್ಲಿವರೆಗೆ ಟೇಕ್ ಕೇರ್, ಟಾಟಾ, ಬೈ ಬಾಯ್. Well, she pulling me in like a black hole, trapped in a grip and I can't break, out of control and I can't feel my soul and my heart on my damn face, cause I ain't be nothing without her. A king with no queen and no damn kingdom, serving up hate with a cold vengeance. Fuck but I hate her, we can't slay them. Yeah, she's got me hooked, I'm down, I ride, leaving, she tried to kill me, I can see it in her eyes. Yeah, she